ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಮ್ಗೆ ಗೊತ್ತು. ಅವರೊಂಥರ ಬಾಂಬ್ ಆಗ್ತಾ ಇರ್ತಾರೆ, ತಮ್ಮ ಸ್ವಪಕ್ಷೀಯದ ವಿರುದ್ಧನೂ ಆಗ್ತಾರೆ. ಏನಾದರೂ ಇದ್ದರೆ ಅವತ್ತು 2500 ಕೋಟಿ ಹಿಂಗೆ ಮಾತಾಡಿದರು, ಭಾಳ ಸುದ್ದಿಯಲ್ಲಿರ್ತಾರೆ. ಮಹಾರಾಷ್ಟ್ರದಲ್ಲಿ ಒಬ್ಬರಿದ್ದಾರೆ, ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಅಂತ. ಈಗ ಅವರು ಕೊಟ್ಟಿರುವಂಥ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ 2026ಕ್ಕೆ ಮೋದಿ ಸರ್ಕಾರ ಇರೋದಿಲ್ಲ ರೀ, ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಮೋದಿ ಸರ್ಕಾರ ಕೆಡವೋದಕ್ಕೆ ಏನಾದರೂ ಷಡ್ಯಂತ್ರ ಶುರುವಾಗಿದೆಯಾ? ಇಂಡಿ ಕೂಡದ ನಾಯಕರು 2026ಕ್ಕೆ ಕೇಂದ್ರದಲ್ಲಿ ಅಧಿಕಾರ ಹಿಡಿತೇವೆ ಅಂದರೆ ಮೋದಿಯವರ ಅಧಿಕಾರದ ಕೆಳಗಿಳಿದು ನಾವು ಹಿಡಿತೇವೆ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಮೊನ್ನೆ ಏನು ವಿಪರೀತವಾಗಿ ಗೆದ್ದು ಬಲ್ತಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಬದಲಾವಣೆ ತರ್ತೇವೆ ಅಂತ ಹೇಳ್ತಾ ಇದ್ದಾರಂತೆ. ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ, ಅದು ಆಮೇಲೆ ಹೇಳ್ತೀನಿ. ಮೊದಲು ಈ ಸ್ಟೋರಿ ನೋಡ್ಕೊಂಬನ್ನಿ. ಮೋದಿ ಸರ್ಕಾರ 2 ವರ್ಷ ಇರಲ್ಲ, ಉದ್ಧವ್ ಪಡೆಯಿಂದ ಸ್ಫೋಟಕ ಬಾಂಬ್. ಚಾರ್ ಸೋ ಪಾರ್ ಅಂತ ಹೇಳ್ತಾ ಇದ್ದ ಮೋದಿ ನೇತೃತ್ವದ ಎನ್ಡಿಎ ಕೂಟ 240 ಸೀಟ್ಗೆ ಸುಸ್ತಾಯಿತು. ಹಾಗೂ ಹೀಗೂ ಮಾಡಿ ಮಿತ್ರ ಪಕ್ಷಗಳ ಜೊತೆಗೂಡಿ ಕೊನೆಗೂ ಸರ್ಕಾರ ರಚಿಸಲಾಗಿದೆ. ಆದರೆ ಅದೇ ಸರ್ಕಾರ ಜಾಸ್ತಿ ದಿನ ಉಳಿಯಲ್ವಂತೆ. ಹೌದು, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 2 ವರ್ಷಗಳವರೆಗೂ ಉಳಿಯೋದಿಲ್ವಂತೆ. ಮೋದಿ ಸರ್ಕಾರ ತನ್ನ ಅವಧಿಯನ್ನ ಪೂರ್ಣಗೊಳಿಸುವುದಕ್ಕೆ ವಿಫಲವಾದರೆ ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಲ್ಲಿ ರಾಜಕೀಯ ಬದಲಾವಣೆಗಳು ಆಗುತ್ತೆ ಅಂತ ಉದ್ಧವ್ ಶಿವಸೇನೆಯ ಸಂಜಯ್ ರಾವತ್ ಬಾಂಬ್ ಸಿಡಿಸಿದ್ದಾರೆ. ही 2026 पर्यंत केंद्रामधलं सरकार राहील की नाही ही शंका माझ्या मनात कायम आहे. मोदी त्यांची टर्म पूर्ण करणार नाहीत आणि ज्या क्षणी मोदी त्यांची टर्म पूर्ण करणार नाहीत त्या क्षणी महाराष्ट्रासह अनेक ठिकाणी उलथापालथ होईल. ಮೋದಿ ಸರ್ಕಾರಕ್ಕೆ 293 ಸಂಸದರ ಬಲ ಇದೆ. ಹಾಗಂತ ಸರ್ಕಾರ ಕೆಡವೋದು ಸುಲಭ ಅಲ್ಲ ಅನ್ನೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಮ್ಗೆ ಗೊತ್ತು. ಅವರೊಂಥರ ಬಾಂಬ್ ಆಗ್ತಾ ಇರ್ತಾರೆ, ತಮ್ಮ ಸ್ವಪಕ್ಷೀಯದ ವಿರುದ್ಧನೂ ಆಗ್ತಾರೆ. ಏನಾದರೂ ಇದ್ದರೆ ಅವತ್ತು 2500 ಕೋಟಿ ಹಿಂಗೆ ಮಾತಾಡಿದರು, ಭಾಳ ಸುದ್ದಿಯಲ್ಲಿರ್ತಾರೆ. ಮಹಾರಾಷ್ಟ್ರದಲ್ಲಿ ಒಬ್ಬರಿದ್ದಾರೆ, ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಅಂತ. ಈಗ ಅವರು ಕೊಟ್ಟಿರುವಂಥ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ 2026ಕ್ಕೆ ಮೋದಿ ಸರ್ಕಾರ ಇರೋದಿಲ್ಲ ರೀ, ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಮೋದಿ ಸರ್ಕಾರ ಕೆಡವೋದಕ್ಕೆ ಏನಾದರೂ ಷಡ್ಯಂತ್ರ ಶುರುವಾಗಿದೆಯಾ? ಇಂಡಿ ಕೂಡದ ನಾಯಕರು 2026ಕ್ಕೆ ಕೇಂದ್ರದಲ್ಲಿ ಅಧಿಕಾರ ಹಿಡಿತೇವೆ ಅಂದರೆ ಮೋದಿಯವರ ಅಧಿಕಾರದ ಕೆಳಗಿಳಿದು ನಾವು ಹಿಡಿತೇವೆ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಮೊನ್ನೆ ಏನು ವಿಪರೀತವಾಗಿ ಗೆದ್ದು ಬಲ್ತಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಬದಲಾವಣೆ ತರ್ತೇವೆ ಅಂತ ಹೇಳ್ತಾ ಇದ್ದಾರಂತೆ. ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ, ಅದು ಆಮೇಲೆ ಹೇಳ್ತೀನಿ. ಮೊದಲು ಈ ಸ್ಟೋರಿ ನೋಡ್ಕೊಂಬನ್ನಿ. ಮೋದಿ ಸರ್ಕಾರ 2 ವರ್ಷ ಇರಲ್ಲ, ಉದ್ಧವ್ ಪಡೆಯಿಂದ ಸ್ಫೋಟಕ ಬಾಂಬ್. ಚಾರ್ ಸೋ ಪಾರ್ ಅಂತ ಹೇಳ್ತಾ ಇದ್ದ ಮೋದಿ ನೇತೃತ್ವದ ಎನ್ಡಿಎ ಕೂಟ 240 ಸೀಟ್ಗೆ ಸುಸ್ತಾಯಿತು. ಹಾಗೂ ಹೀಗೂ ಮಾಡಿ ಮಿತ್ರ ಪಕ್ಷಗಳ ಜೊತೆಗೂಡಿ ಕೊನೆಗೂ ಸರ್ಕಾರ ರಚಿಸಲಾಗಿದೆ. ಆದರೆ ಅದೇ ಸರ್ಕಾರ ಜಾಸ್ತಿ ದಿನ ಉಳಿಯಲ್ವಂತೆ. ಹೌದು, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 2 ವರ್ಷಗಳವರೆಗೂ ಉಳಿಯೋದಿಲ್ವಂತೆ. ಮೋದಿ ಸರ್ಕಾರ ತನ್ನ ಅವಧಿಯನ್ನ ಪೂರ್ಣಗೊಳಿಸುವುದಕ್ಕೆ ವಿಫಲವಾದರೆ ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಲ್ಲಿ ರಾಜಕೀಯ ಬದಲಾವಣೆಗಳು ಆಗುತ್ತೆ ಅಂತ ಉದ್ಧವ್ ಶಿವಸೇನೆಯ ಸಂಜಯ್ ರಾವತ್ ಬಾಂಬ್ ಸಿಡಿಸಿದ್ದಾರೆ. ही 2026 पर्यंत केंद्रामधलं सरकार राहील की नाही ही शंका माझ्या मनात कायम आहे. मोदी त्यांची टर्म पूर्ण करणार नाहीत आणि ज्या क्षणी मोदी त्यांची टर्म पूर्ण करणार नाहीत त्या क्षणी महाराष्ट्रासह अनेक ठिकाणी उलथापालथ होईल. ಮೋದಿ ಸರ್ಕಾರಕ್ಕೆ 293 ಸಂಸದರ ಬಲ ಇದೆ. ಹಾಗಂತ ಸರ್ಕಾರ ಕೆಡವೋದು ಸುಲಭ ಅಲ್ಲ ಅನ್ನೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಮ್ಗೆ ಗೊತ್ತು. ಅವರೊಂಥರ ಬಾಂಬ್ ಆಗ್ತಾ ಇರ್ತಾರೆ. ತಮ್ಮ ಸ್ವಪಕ್ಷೀಯದ ವಿರುದ್ಧನೂ ಆಗ್ತಾರೆ. ಏನಾದರೂ ಇದ್ದರೆ ಅವತ್ತು 2500 ಕೋಟಿ ಹಿಂಗೆ ಮಾತಾಡಿದರು. ಭಾಳ ಸುದ್ದಿಯಲ್ಲಿರ್ತಾರೆ. ಮಹಾರಾಷ್ಟ್ರದಲ್ಲಿ ಒಬ್ಬರಿದ್ದಾರೆ, ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಅಂತ. ಈಗ ಅವರು ಕೊಟ್ಟಿರುವಂಥ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ 2026ಕ್ಕೆ ಮೋದಿ ಸರ್ಕಾರ ಇರೋದಿಲ್ಲ ರೀ, ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು? ಮೋದಿ ಸರ್ಕಾರ ಕೆಡವೋದಕ್ಕೆ ಏನಾದರೂ ಷಡ್ಯಂತ್ರ ಶುರುವಾಗಿದೆಯಾ? ಇಂಡಿ ಕೂಡದ ನಾಯಕರು 2026ಕ್ಕೆ ಕೇಂದ್ರದಲ್ಲಿ ಅಧಿಕಾರ ಹಿಡಿತೇವೆ ಅಂದರೆ ಮೋದಿಯವರ ಅಧಿಕಾರದ ಕೆಳಗಿಳಿದು ನಾವು ಹಿಡಿತೇವೆ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಮೊನ್ನೆ ಏನು ವಿಪರೀತವಾಗಿ ಗೆದ್ದು ಬಲ್ತಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಬದಲಾವಣೆ ತರ್ತೇವೆ ಅಂತ ಹೇಳ್ತಾ ಇದ್ದಾರಂತೆ. ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ, ಅದು ಆಮೇಲೆ ಹೇಳ್ತೀನಿ. ಮೊದಲು ಈ ಸ್ಟೋರಿ ನೋಡ್ಕೊಂಬನ್ನಿ. ಮೋದಿ ಸರ್ಕಾರ 2 ವರ್ಷ ಇರಲ್ಲ. ಉದ್ಧವ್ ಪಡೆಯಿಂದ ಸ್ಫೋಟಕ ಬಾಂಬ್. ಚಾರ್ ಸೋ ಪಾರ್ ಅಂತ ಹೇಳ್ತಾ ಇದ್ದ ಮೋದಿ ನೇತೃತ್ವದ ಎನ್ಡಿಎ ಕೂಟ 240 ಸೀಟ್ಗೆ ಸುಸ್ತಾಯಿತು. ಹಾಗೂ ಹೀಗೂ ಮಾಡಿ ಮಿತ್ರ ಪಕ್ಷಗಳ ಜೊತೆಗೂಡಿ ಕೊನೆಗೂ ಸರ್ಕಾರ ರಚಿಸಲಾಗಿದೆ. ಆದರೆ ಅದೇ ಸರ್ಕಾರ ಜಾಸ್ತಿ ದಿನ ಉಳಿಯಲ್ವಂತೆ. ಹೌದು, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 2 ವರ್ಷಗಳವರೆಗೂ ಉಳಿಯೋದಿಲ್ವಂತೆ. ಮೋದಿ ಸರ್ಕಾರ ತನ್ನ ಅವಧಿಯನ್ನ ಪೂರ್ಣಗೊಳಿಸುವುದಕ್ಕೆ ವಿಫಲವಾದರೆ ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಲ್ಲಿ ರಾಜಕೀಯ ಬದಲಾವಣೆಗಳು ಆಗುತ್ತೆ ಅಂತ ಉದ್ಧವ್ ಶಿವಸೇನೆಯ ಸಂಜಯ್ ರಾವತ್ ಬಾಂಬ್ ಸಿಡಿಸಿದ್ದಾರೆ. ही 2026 पर्यंत केंद्रामधलं सरकार राहील की नाही ही शंका माझ्या मनात कायम आहे. मोदी त्यांची टर्म पूर्ण करणार नाहीत आणि ज्या क्षणी मोदी त्यांची टर्म पूर्ण करणार नाहीत त्या क्षणी महाराष्ट्रासह अनेक ठिकाणी उलथापालथ होईल. ಮೋದಿ ಸರ್ಕಾರಕ್ಕೆ 293 ಸಂಸದರ ಬಲ ಇದೆ. ಹಾಗಂತ ಸರ್ಕಾರ ಕೆಡವೋದು ಸುಲಭ ಅಲ್ಲ ಅನ್ನೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಮ್ಗೆ ಗೊತ್ತು. ಅವರೊಂಥರ ಬಾಂಬ್ ಆಗ್ತಾ ಇರ್ತಾರೆ. ತಮ್ಮ ಸ್ವಪಕ್ಷೀಯದ ವಿರುದ್ಧನೂ ಆಗ್ತಾರೆ. ಏನಾದರೂ ಇದ್ದರೆ ಅವತ್ತು 2500 ಕೋಟಿ ಹಿಂಗೆ ಮಾತಾಡಿದರು. ಭಾಳ ಸುದ್ದಿಯಲ್ಲಿರ್ತಾರೆ. ಮಹಾರಾಷ್ಟ್ರದಲ್ಲಿ ಒಬ್ಬರಿದ್ದಾರೆ, ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಅಂತ. ಈಗ ಅವರು ಕೊಟ್ಟಿರುವಂಥ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ 2026ಕ್ಕೆ ಮೋದಿ ಸರ್ಕಾರ ಇರೋದಿಲ್ಲ ರೀ, ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು? ಮೋದಿ ಸರ್ಕಾರ ಕೆಡವೋದಕ್ಕೆ ಏನಾದರೂ ಷಡ್ಯಂತ್ರ ಶುರುವಾಗಿದೆಯಾ? ಇಂಡಿ ಕೂಡದ ನಾಯಕರು 2026ಕ್ಕೆ ಕೇಂದ್ರದಲ್ಲಿ ಅಧಿಕಾರ ಹಿಡಿತೇವೆ ಅಂದರೆ ಮೋದಿಯವರ ಅಧಿಕಾರದ ಕೆಳಗಿಳಿದು ನಾವು ಹಿಡಿತೇವೆ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಮೊನ್ನೆ ಏನು ವಿಪರೀತವಾಗಿ ಗೆದ್ದು ಬಲ್ತಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಬದಲಾವಣೆ ತರ್ತೇವೆ ಅಂತ ಹೇಳ್ತಾ ಇದ್ದಾರಂತೆ. ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ, ಅದು ಆಮೇಲೆ ಹೇಳ್ತೀನಿ. ಮೊದಲು ಈ ಸ್ಟೋರಿ ನೋಡ್ಕೊಂಬನ್ನಿ. ಮೋದಿ ಸರ್ಕಾರ 2 ವರ್ಷ ಇರಲ್ಲ. ಉದ್ಧವ್ ಪಡೆಯಿಂದ ಸ್ಫೋಟ